ಅದೇನೇ ತೊಗೊಂಬರ್ರಿ, ನಮ್ದೇನೇ ತೊಗೊಂಡು ನಾವು ಹೇಳ್ತೀವಿ ಏನೈತೆ ಅಂತ. ಸರ್, ಈಗ ಸಿಎಂ ಅವರು ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಆದ್ರೆ ಅವರು ಸಾರ್ವಜನಿಕವಾಗಿ ಮಾಡೋಣ, ವಿಧಾನಸೌಧದಲ್ಲಿ ಬೇಡ ಅಂತ. ನಾನು ಇದನ್ನೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ಸಾಕ್ಬಿಡೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಬತ್ತೀವಿ. ಆಯಿತು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ, ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ ನೀವು ಹೋರಾಟ ಮಾಡೋಕ್ಕೆ? ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಪೋತಿದ್ದೋ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತರಿಲ್ವಾ? ನಿಮ್ಮ ರೈತರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ, ಜಂಗಮನ ಕೋಟೆಯಲ್ಲಿ ಸುಮಾರು 2,008 ಎಕರೆ ನಡೀತಾ ಇದೆ. ಅಲ್ಲಿ ಹೋಗಿದ್ದೀರಾ ನೀವು? ಯಾಕೆ ಹೋಗಿಲ್ಲ ನೀವು? ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ 2,100 ಎಕರೆ ದೊಡ್ಡಬಳ್ಳಾಪುರದಲ್ಲಿ. ನೀವು ಅಲ್ಲಿ ಹೋಗಿದ್ದೀರಾ ನೀವು? ಹಂಗಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ. ನಂಜನಗೂಡಲ್ಲಿ ನಡೀತಾ ಇದೆ. ಆಮೇಲೆ ಎಲ್ಲೂಗಿನ್ನ ಹೆಚ್ಚಾಗಿ ಅವರ ಹಾಸನ ಆಯ್ತಲ್ಲ, ಅವರ ಇದು ಹಾಸನ ಮೇಯ್ನ್ ಇದರಲ್ಲಿ 1,800 ಎಕರೆನ IIT ಕಾಲೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು IIT ಕಾಲೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಅಕ್ವೈರ್ ಮಾಡಿಬಿಟ್ಟವ್ರು. IIT ಕಾಲೇಜ್ ಇನ್ನೂ ಮಂಜೂರಾಗಿಲ್ಲ ಕೇಂದ್ರದಿಂದ. ಅದು ಮಂಜೂರಾಯ್ತದೆ ಇಲ್ವೋ ಗೊತ್ತಿಲ್ಲ. ಆ ರೈತರು ನಮಗೆ ಜಮೀನು ಬಿಟ್ಕೊಡಿ ಅಂತ ಇವತ್ತವರೆಗೂ ಹೋರಾಟ ಮಾಡ್ತಾವ್ರೆ. ನಿಮ್ಮಪ್ಪ, ನಿಮ್ಮ ತಂದೆ ದೇವೇಗೌಡರು, ನಿಮ್ಮ ಅಣ್ಣ ರೇವಣ್ಣ, ತಮ್ಮನ ಅಣ್ಣ ಇರಬೇಕು, ಅಣ್ಣ ರೇವಣ್ಣ ಇಬ್ಬರು ಅಕ್ವೈರ್ ಮಾಡಿ, ಇಲ್ಲ ನಾನು ಮಾಡೇಬೇಕು ಅಂತೀರ. ಅದು ರೈತರಲ್ವ ಅವರು? ಇವಾಗ ಅಲ್ಲಿ ಬಿಡ್ಸ್ರಿ ಹೋರಾಟ ಮಾಡಿ. ಅದನ್ನು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಿಬಿಟ್ಟವ್ರೆ, ಇವ್ರಿಗೆ ಏನಾದರೂ ಮಾಡಿ ನಾವು ಕಪ್ಪು ಮಸಿ ಬೆಳಿಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಇದ್ದರೆ ನೀವು ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ. ಅದನ್ನು ಹೋರಾಟ ಅಂದರೆ ಸ್ವಯಂ ಪ್ರೇರಿತರಾಗಿ ಬಂದವರು ಅಲ್ಲಿ ಹೋರಾಟ ಮಾಡ್ತಾವ್ರೆ ರೈತರುಗಳು. ಬೇರೆ ಅವ್ರೇನು ಹೇಳ್ತಾರೆ, ಇವ್ರು ರಾಜಕೀಯದವ್ರು ಬಂದು ರಾಜಕೀಯ ಮಾಡಿಬಿಟ್ರು, ಇದು ಹಾಳು ಮಾಡಿಬಿಟ್ರು. ಮೊದಲು ಚೆನ್ನಾಗಿ ನಡೀತಿತ್ತು ನಮ್ಮ ಹೋರಾಟ, ಈ ದಿಕ್ಕು ತಪ್ಪಿಸ್ಬಿಟ್ರು ಇವ್ರು ರಾಜಕೀಯದವ್ರು ಬಂದು. ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಬನ್ನಿ, ಇದೆಲ್ಲನೂ ಮುಗಿಸ್ಕೊಂಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಬರೀ ಬಿಡದಿಗೆ ಯಾಕೆ ಬರ್ತೀರಾ ನೀವು? ನಿಮ್ದು 35 ಎಕರೆ 40 ಎಕರೆ ಜಾಗ ಉಳಿಸ್ಕೊಳಕ್ಕೆ ಬಂದಿದ್ದೀರಾ ನೀವು? ಹಂಗಾರೆ ಬಿಡ್ದಿಗೆ ಬೇನಾಮಿ ಬೇರೆ ಐತೆ. ಇವ್ರ ಹೆಸರಲ್ಲಿ 100 ಎಕರೆ ಗಂಟ ಐತೆ ಬೇನಾಮಿ, ಬೇರೆ ಹೆಸರಲ್ಲಿ ಮಾಡಿರೋದು ಐತೆ 100 ಎಕರೆ ಗಂಟ. ಆದರೆ ಬಿಡದಿಲ್ಲೇ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಬೇರೆ ಕಡೆ ಹೋಗಿ ನೋಡೋಣ. ಹಂಗಾದ್ರೆ ಯಾಕೆ ಹೋಯ್ತಲ್ಲ ನೀವು? ಅವ್ರು ರೈತರಲ್ವ ಹಂಗಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಅದಕ್ಕೆ ನಾವು ಹೇಳೋದು, ನಾವು ಇನ್ನು ಮುಂದೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, 2 ಸರಿ ಮುಖ್ಯಮಂತ್ರಿ ಆಗವ್ರೆ, ಕೇಂದ್ರ ಮಂತ್ರಿ ಆಗವ್ರೆ. ನನಗೆ ಗೊತ್ತಾಯ್ತಿಲ್ಲ ನರೇಂದ್ರ ಮೋದಿ ಅವ್ರು ಏನಾದರೂ ನೀನು ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಡು, ಬಿಡದಿಲ್ಲ ಇದ್ಬಿಡು ಅಂತೇನೋ ಹೇಳ್ಕಳ್ಸವ್ರೇನೋ ಅಂತ. ಇವ್ರು ನನ್ನ ಐಡಿಯಾ, ನಾನು ಯಾವ ರಾಜ್ಯಕ್ಕೆ ಹೋಗಿ ನೋಡಲೇ ಇಲ್ಲಪ್ಪ. ಅವ್ರ ಇಲಾಖೆ ಬಗ್ಗೆ ಎಲ್ಲೂ ಕೂಡ ಮೀಟಿಂಗ್ ಮಾಡಿದ್ದು ನೋಡಲಿಲ್ಲ, ಎಲ್ಲೂ ಚರ್ಚೆ ಮಾಡಿದ್ದು ನೋಡಲಿಲ್ಲ. ಇವರು ಕೇಂದ್ರ ಮಂತ್ರಿಯಾಗಿ ಬೆಳಿಗ್ಗೆ ಎದ್ರೆ ಬಂದು ಇಲ್ಲೇ ಇರ್ತಾರೆ. ಅವ್ರ ಉದ್ದೇಶ ಏನೋ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟ, ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಪ್ರಬಲ ನಾಯಕ ಆಗಿ ಬೆಳೀತಾವನೆ, ಅವ್ನಿಗೇನಾದರೂ ಮಾಡಿ ನಾನು ಅಡಚಣೆ ಮಾಡಬೇಕು, ಅವನ ಮುಖಕ್ಕೆ ಕಪ್ಪು ಮಸಿ ಬಳಿಬೇಕು, ಅದು ಉದ್ದೇಶ. ಒಬ್ಬ ಕೇಂದ್ರ ಮಂತ್ರಿ ಬೆಳಿಗ್ಗೆ ಎದ್ರೆ ಇಲ್ಲೇ ಕೂತಿರ್ತಾರಲ್ರಿ. ಅವ್ರು JP ಭವನ ಆಫೀಸು ಬಿಟ್ರೆ ಬಿಡದಿ ಮನೆ ಬಿಟ್ರೆ JP ಭವನ ಆಫೀಸು. ಕೇಂದ್ರ ಮಂತ್ರಿ ಸ್ವಾಮಿ ನೀವು. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮೇಕೆದಾಟು ಯೋಜನೆ, ಅದಕ್ಕೆ ಅದನ್ನು ಮುಕ್ತಿ ಕೊಡಿಸಿ. ಅಲ್ಲಿ ಎಲ್ಲಿ ಗೋವಾ ಮತ್ತು ನಮ್ಮ ಕರ್ನಾಟಕದ ಮಧ್ಯೆ ನಡೀತಾ ಇದೆಯಲ್ಲ ಮಹದಾಯಿ, ಅದಕ್ಕೆ ಮುಕ್ತಿ ಕೊಡಿಸಿ. ಇಂಥವೆಲ್ಲ ಬಿಟ್ಬಿಟ್ಟು ನೀವು ಬಂದಿಲ್ಲಿ ಕೂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಜನಗಳನ್ನ ಕಾಸು ಕೊಟ್ಬಿಟ್ಟು ಜನ ಸೇರಿಸ್ಕೊಂಡು ನೀವು ಗಾಡಿಗಳನ್ನ ರಿಲೀಸ್ ಮಾಡ್ತೀವಿ. ಈಗ ಯಾವ್ಯಾವ ಬಸ್ ಎಲ್ಲಿಂದ ಬಂದವೆ ಅಂತ ಆಯ್ತಾ, ಅದು ರಿಲೀಸ್ ಮಾಡ್ತೀವಿ.
ಬಸ್ಗಳು ಮಾಡ್ಕೊಂಡು ಜನ ಕರ್ಕೊಬತ್ತಾರೇನ್ರಿ ಯಾರಾದ್ರೂ? ನೀವು ಲೋಕಲ್ ಸ್ಥಳೀಯವಾದಂಥ ರೈತರನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿ ನೋಡಿ, ಎಷ್ಟು ವ್ಯಾನ್ಗಳು ತಂದವ್ರು ಗೊತ್ತಾ ಮಂಡ್ಯದಿಂದ. ಯಾರಾದರೂ ರೈತರು ಪಾಪ ರೈತ ಸಂಘದವ್ರು ಹೋರಾಟ ಮಾಡ್ತಾರೆ, ಅದು ಪ್ರಾಮಾಣಿಕವಾಗಿ ನಾವು ಒಪ್ಕೋತೀವಿ. ಸಂಘ ಸಂಸ್ಥೆಯವ್ರು ಹೋರಾಟ ಮಾಡ್ತಾರೆ, ಅದನ್ನು ತಂದು ಬಂದಿವರು ದಿಕ್ಕು ತಪ್ಪಿಸ್ಬಿಟ್ರು ಇದನ್ನು. ಈಗ ಅವ್ರು ಏನು ಮಾಡೋರೆ, ಪೊಲಿಟಿಕಲ್ ಇಶ್ಯೂ ಮಾಡೋಕೆ ಹೊಂಟವ್ರು ಇದನ್ನು. ಅದೇ ಲೆಟ್ ದೆಮ್ ಡು ಅವ್ರು ಹೋರಾಟ ಅವ್ರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ಇವ್ರು ಬಂದು ಹೋರಾಟ ಮಾಡೋದ್ರಿಂದ ರೈತರುಗಳಿಗೆ ತೊಂದರೆ ಆಗ್ತಾ ಇದೆಯೇ ವಿನಃ ರೈತರಿಗೆ ಏನು ಇದರಿಂದ ಬೆನಿಫಿಟ್ ಆಗ್ತಾ ಇಲ್ಲ. ರೈತರುಗಳಿಗೆ ಅನವಶ್ಯಕವಾಗಿ ಇವರೇ ಬಂದು ತೊಂದರೆ ಕೊಡ್ತಾವ್ರೆ. ನಾವು ರೈತರ ಹತ್ರ ಕರೆದಿದ್ದು ಡಿ.ಕೆ. ಶಿವಕುಮಾರ್ ಅವರು ಅವ್ರಿಗೆ ಏನೇನು ಅಹವಾಲು ಐತೆ ಎಲ್ಲ ಕರೆದು ಮಾತಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇವರೇ ಅವ್ರನ್ನ ಎತ್ಕಟ್ಟಿ ಸುಮ್ಮನೆ ಗೊಂದಲ. ಆಮೇಲೆ ಇರೋ ರೈತರನ್ನ ಎತ್ಕಟ್ಕೊಂಡು ಮಾಡಲಿ. ಹೊರಗಡೆಯಿಂದ ಬಸ್ಗಳು, ವ್ಯಾನ್ಗಳು ಎಲ್ಲ ಮಾಡ್ಕೊಂಬಂದು ಜನ ಕರ್ಕೊಂಬಂದು ಪೇಮೆಂಟ್ ಕೊಟ್ಟು, ಅದರಲ್ಲಿ ಕೆಲವು ಪಾಪ ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡ್ರು. ನೀವು ದುಡ್ಡು ಕೊಟ್ಟಿದೆ, ನಮ್ಮೇಲೆ ಲೋಕಲ್ ಇರೋ ರೈತರಿಗೆ ದುಡ್ಡು ಕೊಟ್ಟಿಲ್ಲ ಅವರು. ಹೊರಗಡೆಯಿಂದ ಜನ ಸೇರ್ಸೋಕ್ಕೆ ಕರ್ಕೊಂಬಂದು ದುಡ್ಡು ಕೊಟ್ಟು ಕರ್ಕೊಂಬಂದು ಶೋ ಅಪ್ ಮಾಡಿದ್ರು. ಬಾಯಿಗೆ ಬಂದಂಗೆ ಮಾತಾಡಿದ್ರು. ನಮಗೆ ಬರೋಣ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ? ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಲ್ಲ ನಾನು? ನಮಗೂ ಮಾತಾಡೋಕ್ಕೆ ಬರ್ತದೆ, ಲ್ಯಾಂಗ್ವೇಜ್ ನಮಗೂ ಐತೆ. ಆದರೆ ನಾವು ಅದೆಲ್ಲ ಮಾತಾಡಲ್ಲ, ನಾವು ಗೌರವವಾಗಿ ಮಾಡ್ತೀವಿ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಹೋರಾಟ ಏನಿದ್ರು ನಿಮ್ಮ ಮಾಧ್ಯಮದವ್ರ ಮುಂದೆ ಇರಲಿ, ಮಾತುಕತೆ ಏನಿದ್ರು ನಿಮ್ಮ ಮಾಧ್ಯಮದವ್ರ ಮುಂದೆ ಇರಲಿ. ನಮ್ಮ ಉದ್ದೇಶ ಏನೋ ಜಗಳ ಅಲ್ಲ. ಸಾರ್ವಜನಿಕವಾಗಿ ಯಾರು ತಪ್ಪು ಮಾಡಿದ್ರು, ಯಾರಿಂದ ಇದಾಯಿತು, ಏನಾಯಿತು ಅನ್ನೋದು ತಿಳಿಸ್ಬೇಕದು. ಯಾಕೆ ಇಡೀ ರಾಜ್ಯಕ್ಕೆ ತಿಳಿಸ್ಬೇಕು ನಾವು. ರಾಜ್ಯದ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ. ಇವ್ರು ಹೋರಾಟ ಮಾಡಿದ್ರೆ ಸತ್ಯ ಅನ್ಕೊಂಬಿಟ್ಟವ್ರೆ ಅವ್ರು ರಾಜ್ಯದ ಜನ. ಇದು ತೀರ್ಮಾನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಅವರು, ನೀವು 4-5 ಜನ ಬನ್ನಿ, ಚರ್ಚೆ ಮಾಡೋಣ, ಸಾರ್ವಜನಿಕವಾಗಿ ಗೊತ್ತಾಗಲಿ ಜನಕ್ಕೆ ಅಂತ ಕರೆದವ್ರೆ ವಿನ ನೀವು ಬೈರ್ಮಂಗ್ಲಕ್ಕೆ ಬನ್ನಿರಿ ಅಂತಂದರೆ ಬೈರ್ಮಂಗ್ಲ ನಾವು ಬರ್ತೀವಪ್ಪ. ಏನು ಮಾಡ್ತಾರೆ ಬೈರ್ಮಂಗ್ಲದಲ್ಲಿ? ಏನು ಹೊಡೆದಾಕ್ಬಿಡ್ತಾರೆ ನಮ್ಮನ್ನ? ಸರ್ ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪವ್ರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ನಾವು ಈಗಾಗಲೇ ಈಗ ಕೆಂಪೈನಪಾಳ್ಯದಲ್ಲಿ 570 ಜನ ಇದ್ದರು. ಎಲ್ಲರೂ ಕೂಡ ಬಂದು 500 ಜನ ಹೆಚ್ಚು ಕಡಿಮೆ ಬಂದು ಒಪ್ಪಿಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ಹಂಗಾರೆ ಅವ್ರು ರೈತರಲ್ವಾ? 570 ಜನದಲ್ಲಿ 500 ಜನ ಕೊಟ್ಟರೆ ಎಷ್ಟು ಪರ್ಸೆಂಟ್ ಆಯಿತು? ನೀವೇ ಆಲೋಚನೆ ಮಾಡೋದು. ಸುಳ್ಳಾದರೆ ನೀವು ಮಾಹಿತಿ ತೊಗೊಳ್ಬೇಕಾರೆ ಮಾಹಿತಿ ತೊಗೊಳ್ಳಿ ಎಷ್ಟು ಜನ ಬಂದು ಒಪ್ಪಿಗೆ ಪತ್ರ ಕೊಟ್ಟವ್ರೆ ಅಂತ. ಹಂಗೆ ಬೈರ್ಮಂಗಲದಲ್ಲಿ ಕೆಲವರು ಸರ್, ಇಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವೊಂದು ಅವ್ರ ಫ್ಯಾಮಿಲಿ ಸಮಸ್ಯೆಗಳಿದ್ದಾವೆ, ಡಿಸ್ಪ್ಯೂಟ್ಸು, ಇದು ಬಗೆಹರಿದಿಲ್ಲ, ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಇನ್ನು ಕೆಲವರು ಪಾಪ ಇದನ್ನೇನೋ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾವ್ರೆ, ಅದು ಸ್ವಲ್ಪ ಏನೋ ಸಮಸ್ಯೆಗಳು. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ರೈತರುಗಳಿಗೆಲ್ಲ. ಆಮೇಲೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರನ್ನ ಕರೆದು ಮಾತಾಡೋ ನಾವು ತಯಾರಿದ್ದೀವಿ. ಅದಕ್ಕೆ ಇವ್ರು ಬಿಡ್ತಾ ಇಲ್ಲ ಅವ್ರನ್ನ. ಅವ್ರು ಬಂದರೆ ಇವರು ಹಿಂದೆ ಗುಂಪು ಕಟ್ಕೊಂಬರೋದು. ಈಗ ರೈತರು ಹೆಣ್ಮಕ್ಳು ನನಗೊಬ್ರು ಹೇಳಿದ್ರು, ನಾವು ನಮ್ಮನ್ನು ಯಾರು ಬಂದು ಕೇಳೇ ಇಲ್ಲ ಅಂತ. ನಾನು ಕರೆದೆ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಆ ರೈತರ ಸಂಘದ ವತಿಯಿಂದ ಒಂದು 25-30 ಜನ ಬನ್ನಿ ಅಂದರೆ, ಇವ್ರ ಉದ್ದೇಶ ಏನಿತ್ತು ದಳದವ್ರದ್ದು ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶ ಇರಲಿಲ್ಲ. ಎಲ್ಲ ಊರಿಗೂ ಹೋಗ್ಬಿಟ್ಟು ದಳದ ಕಾರ್ಯಕರ್ತರನ್ನ ಎತ್ಕಟ್ಟಿ ನೀವು ಗಾಡಿ ಮಾಡ್ಕೊಂಡು ಹೋಗಿ, ಎಮ್ ಎಲ್ ಎ ಕರಿತಾವನೆ ಗಾಡಿ ಮಾಡ್ಕೊಂಡು ಹೋಗಿ ಒಂದು 4-5 ಜನ ಹೋಗಲ್ಲಿ ಗಲಾಟೆ ಮಾಡಿ ಅಂದರೆ ನಾವು ರೈತರ ಹಂಗೆ ಚರ್ಚೆ ಮಾಡೋಕ್ಕಾಗ್ತದಾ? ಯಾರಾದರೂ ರೈತರ ಪರವಾಗಿ ಹೋರಾಟದ ಪರವಾಗಿ ಇರ್ತಕ್ಕಂಥವ್ರು ಒಂದು 25-30 ಜನ ಬಂದರೆ ನಾವು ಸಾಧಕ ಬಾಧಕ ಚರ್ಚೆ ಮಾಡ್ಬೋದು. ಇವ್ರು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದಾಗ ಇದು ರಾಜಕೀಯವಾಗಿ ಬದಲಾವಣೆ ಆಯಿತು. ಆ ರೈತರು ಇವ್ರನ್ನ ದಳದವ್ರನ್ನ ದೂರ ಇಟ್ಟು ಬಂದರೆ ಇವತ್ತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. ಎಲ್ಲ ರೀತಿಯಲ್ಲೂ ಅವ್ರು ಏನೇನು ಕೇಳ್ಕೊಂಡವ್ರೆ. ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ, ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳೋಕ್ಕೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡೋಲ್ಲ ಜಾಗನ. ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಎಲ್ಲ ಕಡೆ ಇದೇ ರೀತಿ ವಿರೋಧ ವ್ಯಕ್ತ ಆದರೆ ಹೆಂಗೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು, ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳೀಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಇದೇನು ನ್ಯಾಯ? ಇವ್ರದ್ದು ಏನು ದ್ವಿಮುಖ ನೀತಿ? ಇವ್ರದ್ದು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇವೆ. ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿಲ್ಲ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ ಹೇಳಿದ್ರಾ ಇಲ್ವಾ, ಅದನ್ನು ಅವ್ರ ಆತ್ಮಸಾಕ್ಷಿಗೆ ಬಿಡ್ತೀವಿ. ಈಗ ನಾನು ಬಿಟ್ಬಿಟ್ಟೆ, ರೈತರು ಬಂದರು 2018 ಆದೇಶನೇ ಮಾಡಿಬಿಡ್ಬೇಕಾಯ್ತು. ಆ ಥರದ ಆದೇಶ ಆಗಿಲ್ಲ.
2018ರಲ್ಲಿ ಇವ್ರು ಮುಖ್ಯಮಂತ್ರಿ ಆದ್ರಲ್ಲ, ಪುನಃ ಹೋಗಿ ರೈತರು ಕೇಳಿದಾಗ ತಗೊಂಬನ್ರೋ ಇಲ್ಲಿ ಅದೆಲ್ಲ ವಜಾ ಮಾಡ್ರೋ ಆದೇಶ ಆಯ್ತು ಬಿಡ್ರೋ, ಫ್ರೀಯಾಗಿ ಬಿಟ್ಬಿಡ್ಬೇಕಾಯ್ತು. ನನ್ನ ಕನ್ಸಿನ ಕೂಸು ನಾನು ಮಾಡ್ತೀನಿ, ನೀವು ಮಾಡಿದ್ರೆ ಕನ್ಸಿನ ಕೂಸು, ಬೇರೆಯವ್ರು ಮಾಡಿದ್ರೆ ಇದು ನಾವು ಏಕಾಏಕಿ ರೈತರ ಮೇಲೆ ನಾವು ಗದ ಪ್ರಹಾರ ಮಾಡೋಕ್ಕೆ ಹೋಗಲಿಲ್ಲ ಸರ್. 2023 ಆದ ತಕ್ಷಣವೇ ನಾವೇನು ಅದು ಹೋಗಿ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. 2023 ಆದಮೇಲೆ ಹಲವಾರು ಜನ ನಮ್ಮ ರೈತರುಗಳು, ನಮ್ಮ ಮುಖಂಡರುಗಳೆಲ್ಲ ಬಂದು ಸರ್ ಇಲ್ಲ ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು, ನಾವೆಲ್ಲ ಕೂಡ ಬಡವರಿದ್ದೀವಿ, ಈಗ ಸಾಕಷ್ಟು ಬಡವರಿದ್ದಾರೆ ಇಲ್ಲಿ, ನಾವೇಂತಕ್ಕಾದ್ರೂ ನಾವು ಮಾರಾಟ ಮಾಡಬೇಕು ಅಂತಂದರೆ 50 ಲಕ್ಷ 60 ಲಕ್ಷಕ್ಕೆಲ್ಲ ಬಂದು ತೊಗೊಂಡು ಹೋಗ್ತಾರೆ ಜಮೀನನ್ನ. ನಮ್ಗೆ ಆ ರೀತಿ ಆಗೋದಿಲ್ಲ. ನೀವೇನಾದರೂ ಒಂದು ಇತಿಶ್ರೀ ಆಡಬೇಕು ಅಂದಾಗ ನಾವೆಲ್ಲರೂ ಕರೆದು ವಿಶ್ವಾಸಕ್ಕೆ ತೊಗೊಂಡು ಮಾತಾಡಿ ಈ ರೀತಿ ಮಾಡಬೇಕು ಅಂತ ಹೊರಟಿದ್ದು. ಏಕಾಏಕಿ ನಾವು ಹೋಗಿ ಅಲ್ಲಿ ನೋಟಿಫಿಕೇಷನ್ ಮಾಡೋದು, ಅದೆಲ್ಲ ಇಲ್ಲ. ಈಗ ಫೈನಲ್ ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದಾಗ ರೈತರು ನಿಮ್ಗೆ ಏನು ಬೇಕು ಕೇಳಿ ನಾವು ಮಾಡ್ತೀವಿ. ನಾನು ನಿಮ್ಗೆ ಆಗಲೇ ಉದಾಹರಣೆ ಕೊಟ್ಟಿದ್ದೀನಿ. ಬನ್ಕುಪ್ಪೆ ಪಂಚಾಯಿತಿ, ಮಂಚಾಕ್ನಹಳ್ಳಿ ಪಂಚಾಯಿತಿ, ನಮ್ಮ ಅಕ್ಕಪಕ್ಕ ಪಂಚಾಯಿತಿಗಳೆಲ್ಲ ಡೆವಲಪ್ ಆಗಿಬಿಟ್ಟವೆ. ಹಂಗಾರೆ ಅಲ್ಲಿರೋ ರೈತರಲ್ವಾ, ಅಲ್ಲಿ ಜಮೀನು ಕೊಟ್ಟಿರೋ ರೈತರಲ್ವಾ. ಇವತ್ತು ಏರಿಯಾ ಡೆವಲಪ್ ಆಗ್ತದೆ ಸರ್. ಬಿಡದಿ ಸುತ್ತಮುತ್ತ ಎಲ್ಲ ಕೂಡ ನಿಮ್ಮದು ಭಾಳ ವೇಗವಾಗಿ ಟೌನ್ ಬೆಳೀತಾ ಇದೆ. ಇದು ಬಿಡದಿ ಟೌನು. ಅದರಿಂದ ನಾವು ಆ ಒಂದು ದಿಕ್ಕಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ರೈತರಿಗೆ ಅನ್ಯಾಯ ಮಾಡಿಲ್ಲ. ನೀವು ಶೇರ್ ತೊಗೊಳ್ಳಿ 50%. ನೀವು ಜಮೀನೇ ಕೊಡಿ, ನೀವು ದುಡ್ಡೇ ತೊಗೊಳ್ಳಿ, ನಾವು ಹೇಳ್ತಾ 50% ಶೇರ್ ತೊಗೊಳ್ಳಿ. ಡೆವಲಪ್ ಆದಮೇಲೆ ನಿಮಗೆ ಅದರಿಂದ ಸಾಕಷ್ಟು ಅನುಕೂಲ ಆಗ್ತದೆ, ಲಾಭ ಬರ್ತದೆ ನಿಮಗೆ. ನಾವು ಬಲವಂತ ಮಾಡಿ ನಿಮಗೆ ದುಡ್ಡೇ ತೊಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ದುಡ್ಡನ್ನ. ಇದು ವಿಚಾರ. ಅದನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಕೂಡ ನೀವು ಪ್ರಾಮಾಣಿಕತೆ ಇದ್ದರೆ ಬರಲಿ ಚರ್ಚೆಗೆ, ನಿಮ್ಮ ಮೀಡಿಯಾದವ್ರ ಮುಂದೆ ನಾವು ಕೂಡ ಬರೋಕ್ಕೆ ರೆಡಿ ಇದ್ದೀವಿ. ಅಲ್ಲಿ ರೋಡಿಗೆ ಬನ್ನಿರಿ, ಬೀದಿಗೆ ಬನ್ನಿರಿ, ಹೊಡೆದಾಡ್ರಿ, ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ರಿ ಅಂದರೆ ಅದಕ್ಕೆ ನಾವು ತಯಾರಿಲ್ಲ. ಈಗ ನಿನ್ನೆ ಅವರೊಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ. ನೀವುಗಳು ಅವ್ರು ಮಾಡ್ಲಿಕ್ಕೆ ಹೋದಾಗ ವಿರೋಧಿಸಿದ್ದು, ಇದು ರಿಯಲ್ ಎಸ್ಟೇಟ್ ದಾರಿ ಆಗುತ್ತೆ ಅಂತೇಳಿ ಮಾತನಾಡಿದ್ದು, ಸಿದ್ದರಾಮಯ್ಯನವರು ಮಾತನಾಡಿದಿರ್ಬೋದು, ಡಿ ಕೆ ಶಿವಕುಮಾರ್ ಮಾತನಾಡಿ ಇದು ರಿಲೀಸ್ ಮಾಡಿದ್ದಾರೆ. ಈಗ ನೀವು ಅದನ್ನೇ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ಅವರ ಆರೋಪ ಸರ್. ಈಗ ಅದನ್ನು ಒಂದು ಹಂತಕ್ಕೆ ಮಾಡಿ ಇಟ್ಬಿಟ್ಟವ್ರೆ. ಅದಕ್ಕೊಂದು ರೈತರುಗಳನ್ನ ವಿಶ್ವಾಸ ತೊಗೊಂಡೇ ಮಾಡಿದ್ದೀವಿ. ಮೆಜಾರಿಟಿ ಆಫ್ ರೈತರನ್ನ ನಾವೆಲ್ಲರೂ ತೊಗೊಂಡಿದ್ದೀವಿ. 100% ಇರ್ತಲ್ಲ. ಮೆಜಾರಿಟಿ ಆಫ್ ರೈತರನ್ನ ವಿಶ್ವಾಸ ತೊಗೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಹತ್ರ ಅವರೇ ಹೇಳಿದ್ದು. ಕುಮಾರಸ್ವಾಮಿ ಅವ್ರು 40% ತೀರ್ಮಾನ ಮಾಡೋಣ, ಆ ರೇಟಿಗೆ ನಾವು ಇದಕ್ಕೆ ಕೊಡೋಕ್ಕಾಗಲ್ಲ, ಪರ್ಸೆಂಟೇಜ್ಗೆ ನೀವು 50% ಕೊಡಲೇಬೇಕು ಅಂತ. ಆಯಿತು ಅಂತಂದ್ರು ನಮ್ಮ ನಾಯಕರು. ಆಯಿತು, ಅವ್ರು 40% ಹೇಳ್ತೀರನಪ್ಪ, ನೀವು 50% ಹಾಕ್ಕೊಡಿ. ಅವ್ರಿಗೂ ಅಲ್ಲೇ ನೋಡಿ ಸರ್, ಅಲ್ಲಿ ವ್ಯವಸಾಯ ಮಾಡ್ತಾವ್ರೆ. ನೀವು ನೋಡಬೇಕು ಹೋಗಿ ವ್ಯವಸಾಯನ. ಆಗ ಗಲೀಜು ನೀರನ್ನ ತೊಗೊಂಡು ವ್ಯವಸಾಯ ಮಾಡ್ತಾವ್ರೆ. ಈಗ ಕೆರೆನೂ ನಾವು ಶುದ್ಧೀಕರಣ ಮಾಡಬೇಕು ಅಂತೇಳಿ ಒಂದು 2,000 ಕೋಟಿ ಅದಕ್ಕೂ ಕೂಡ ಅದನ್ನು ರಿಸರ್ವ್ ಮಾಡಿಟ್ಟವ್ರೆ ಸರ್ಕಾರದಿಂದ. ಈಗ ಅಲ್ಲಿ ಬರೀ ಕೈನಲ್ಲಿ ಇವರೆಲ್ಲ ಹೋಗೋರಲ್ಲ ಸರ್. ಇವರೆಲ್ಲ ಒಂದು ದಿವಸ ಕೆರೆ ಒಳಗೆ ಇಳಿದ್ಬಿಟ್ಟು ಹೋಗಲಿ ಸರ್. ಇವರೆಲ್ಲ ಹೋರಾಟಗಾರರು ಹೋಗೋರಲ್ಲ, ಲೀಡ್ರುಗಳು. ಒಂದು ದಿವಸ ಬೈರ್ಮಂಗ್ಲ ಕೆರೆ ಒಳಗೆ ಇಳಿದ್ಬಿಟ್ಟು ಹೋಗಲಿ ಸರ್. ಎಲ್ಲರಿಗೂ ಕಾಲಲ್ಲಿ ಕಜ್ಜಿ ಬೂಟ್ ಹಾಕೊಳ್ದೆ ವ್ಯವಸಾಯ ಮಾಡೋಕ್ಕಾಗಲ್ಲ. ಬೂಟ್ ಹಾಕೊಂಡು ವ್ಯವಸಾಯ ಮಾಡಬೇಕು, ಕೈಗೆ ಗ್ಲೌಸ್ ಹಾಕೊಂಡು ವ್ಯವಸಾಯ ಮಾಡಬೇಕು. ಎತ್ಕಟ್ಟು ರಾಜಕಾರಣ ಮಾಡೋದು ಬೇರೆ, ಪ್ರಾಮಾಣಿಕವಾಗಿ ಹೇಳ್ತಕ್ಕಂಥದ್ದೇ ಬೇರೆ, ಪ್ರಾಮಾಣಿಕ ಚಿಂತನೆ ಬೇರೆ. ಭಾಳ ಚೆನ್ನಾಗಿತ್ತು, ನೀರಾವರಿ ಐತೆ ಅಲ್ಲಿ, ಆ ನೀರಾವರಿ ತುಂಬ ಚೆನ್ನಾಗೈತೆ ನೀರು, ನಾವೆಲ್ಲ ಗದ್ದೆ ಅದು ನಾವು ಒಪ್ಕೋತೀವಿ. ಗಲೀಜು ನೀರು ಸರ್, ಬೆಂಗಳೂರು ಗಲೀಜು ನೀರು ಬರೋದಲ್ಲಿಗೆ ಅವರೆಲ್ಲ ಪಾಪ ಬದುಕಬೇಕು ಅಂತೇಳಿ ಮಾಡ್ತಾವ್ರೆ. ನಾವೇನು ಹೇಳ್ತಾ ಇದ್ದೀವಿ, ನಿಮಗೆ ಡೆವಲಪ್ ಹೇಳಿದ್ರೆ 50% ತೊಗೊಳ್ಳಿ, ನೆಮ್ಮದಿಯಾಗಿರಿ ನೀವು. ನಾವೇನು ನಿಮ್ಗೆ ತೊಂದರೆ ಕೊಡಬೇಕು ಅಂತಲ್ಲ. ನಿಮಗೂ ಸಾಕಷ್ಟು ನಿಮಗೆ ಬಾಡಿಗೆನೋ ಇವಾಗ ಇಲ್ಲಿ ಕಾಮಾಕ್ಷಿ ಪಾಳ್ಯ, ಇದು ಮೊದಲು ಈ ಕಾಮಾಕ್ಷಿ ಪಾಳ್ಯದಲ್ಲಿ, ಕಾಮಾಕ್ಷಿ ಪಾಳ್ಯ ಇದೆ ಗೊತ್ತು ನಿಮ್ಮ ಪಕ್ಕದಲ್ಲಿ, ಇದು ಹಂಗೆ ಇತ್ತು. ಕಾಮಾಕ್ಷಿ ಪಾಳ್ಯನೂ ಹಂಗೆ ಇತ್ತು ಸರ್. ನೀವು ಚೆಕ್ ಕೊಟ್ರಿ, ಎಲ್ಲರಿಗೂ ಮುಕ್ತವಾಗಿ ಒಂದು ತೆರೆದ ಕಾರ್ಯಕ್ರಮದಲ್ಲಿ ಮಾಡಿ ಚೆಕ್ ಕೊಡಲಿಲ್ಲ ಸರ್. ಇದು ಚೆಕ್ ಕೊಡೋ ಉದ್ದೇಶ ಏನು ಅಂತ ಹೇಳ್ತೀನಿ ನಿಮಗೆ. ಇವ್ರ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ, ದುಡ್ಡಿಲ್ಲ ಅಂತೇಳಿ. ಜನಕ್ಕೆ ದುಡ್ಡಿದೆ, ನಾವು ಚೆಕ್ ಆ್ಯಕ್ಚುಲಿ ಕೊಡೋಂಗಿಲ್ಲ, ಕಾನೂನುಬದ್ಧವಾಗಿ ಚೆಕ್ ಕೊಡೋಂಗಿಲ್ಲ. ನಾವು RTGS ಮಾಡಬೇಕು. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. RTGS ನಡೀತಾ ಇದೆ. ಯಾರು ಒಪ್ಪಿಗೆ ಕೊಟ್ಟು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ, ಎಲ್ಲ ಕೂಡ RTGS ಮಾಡ್ತಾಯಿದ್ದೀವಿ ಎಲ್ಲ ಕಡೆ. ನೆನ್ನೆ ಒಂದು 30-40 ಜನಕ್ಕೆ ಏನೋ ಮಾಡಿದ್ದಾರೆ. ಎವ್ರಿ ಡೇ ಒಂದು 50 ಜನ 60 ಜನ ಹಿಂಗೆ ಮಾಡ್ತಾಯಿದ್ದೀವಿ ನಾವು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ನಿಮಗೆ. ನಾವು ಈ ಕೆಲವರೆಲ್ಲ ಲೋನ್ ತೊಗೊಂಡ್ಬಿಟ್ಟಿದ್ರು ಇದ್ರ ಮೇಲೆ, ಜಮೀನು ಮೇಲೆ. ಅದು ಈಗ 1 ಲಕ್ಷ ಲೋನ್ ತೊಗೊಂಡ್ರೆ 10 ಲಕ್ಷ ಆಗಿತ್ತು. ಈಗ ಬ್ಯಾಂಕ್ ಅವ್ರನ್ನೆಲ್ಲ ಕರೆದಿದ್ದೀವಿ ನಾವು. ಅವ್ರಿಗೆಲ್ಲ OTS ಮಾಡಿಸ್ತಾಯಿದ್ದೀವಿ, ಒನ್ ಟೈಮ್ ಸೆಟ್ಲ್ಮೆಂಟು. ನೀವೇನು ನಿಮ್ಗೆ ಅಸಲು ಇದೆ, ಅಸಲು ಮಾತ್ರ ನಾವು ಕಟ್ಟಿಸ್ತೀವಿ ರೈತರ ಕೈಲಿ. ನೀವು ಎಷ್ಟೇ ಬಡ್ಡಿ ಬಂದರೂ ಬಿಡಬೇಕು ಅಂತೇಳಿ ಅವ್ರನ್ನೂ ಕೂಡ ಒಪ್ಸಿದ್ದೀವಿ. ಈಗ ಅವರು ಕೂಡ ಲೆಟರ್ ಕೊಡ್ತಾವ್ರು ಬ್ಯಾಂಕ್ ಅವ್ರೆಲ್ಲ ಬಂದು, ಆಯಿತು ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ನಾವು ರೆಡಿ ಇದ್ದೀವಿ, ನಮ್ಮ ರೈತರುಗಳಿಗೆ ನಾವು ಬಿಟ್ಕೊಡ್ತೀವಿ ಅಂತ ಅದನ್ನು ಮಾಡ್ತಾಯಿದ್ದೀವಿ. ಇದಿಲ್ಲ ಅಂದಿದ್ರೆ ಇನ್ನೂ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿ ಬಡ್ಡಿ ಬೆಳೆದ್ಬಿಡೋದು ಅವ್ರಿಗೆಲ್ಲ. ಅದನ್ನು ಮಾಡಿಕೊಡ್ತಾಯಿದ್ದೀವಿ. ಎಲ್ಲ ರೀತಿ ಸೌಕರ್ಯ ಮಾಡಿಕೊಡ್ತಾಯಿದ್ದೀವಿ. ಕುಮಾರಸ್ವಾಮಿ ಅವ್ರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದೇ, DK ಶಿವಕುಮಾರ್ ಅವ್ರಿಗೆ ಜನಪ್ರಿಯತೆ ತಡ್ಕೊಳಕ್ಕಾಗಲ್ಲ. ನಾಳೆ ಅವ್ರಿಗೆ ಹೆಸರು ಬಂದ್ಬಿಡ್ತದೆ. ನಾನು ಮಾಡದೇ ಇರೋದು ನಾವು ಮಾಡ್ತಾವನೆ. ಈಗ ಅವ್ರಿಗೇನಾರ ಮಾಡಿ ನಾವು ಅವ್ರ ಮಗಕ್ಕೆ ಮಸಿ, ಅದು ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ ಸರ್ ಚಿಂತನೆ. ಯೋಜನೆ ಮಾಡಿದ ಕೆರೆ ಶುದ್ಧೀಕರಣ ಮಾಡೋಕ್ಕಾಗಲ್ಲ ಸರ್ ಅದು? ಸರ್ ಯೋಜನೆ ಮಾಡಿ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸರ್. ಯೋಜನೆ ಮಾಡಿದಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಆ ಯೋಜನೆಯವರೇ ಅದನ್ನು ಮೇಂಟೈನ್ ಮಾಡಬೇಕು.
ಏನು ನಾವು ಟೌನ್ಶಿಪ್ ಮಾಡ್ತಾ ಇದ್ದೀವಲ್ಲ GBIT ಮಾಡ್ತಾ ಇದ್ದೀವಲ್ಲ ಗ್ರೇಟರ್ ಬೆಂಗಳೂರ್ದು, ಅದನ್ನು ಅವರೇ ಮಾಡ್ಬೇಕು ಮೇಂಟೆನೆನ್ಸ್ ಮಾಡೋಕೆ ಒಬ್ಬ ಇರಬೇಕಲ್ಲ. ಅದನ್ನು ನೀವು ಮಾಡಿಬಿಡ್ಬೋದು. ಈಗ ಸೆಕೆಂಡ್ರಿ ಟ್ರೀಟ್ಮೆಂಟ್ ನಡೀತಾ ಇದೆ, ಬಟ್ ಸರಿಯಾದ ರೀತಿಯಲ್ಲಿ ಆಯ್ತಾ ಇಲ್ಲ. ಇವ್ರಿಗೆ ಅದನ್ನು ಒಪ್ಪಿಸ್ತೀವಿ, ಅದನ್ನು ಡೆವಲಪ್ ಮಾಡಿ ಕೆರೆನ ಅಭಿವೃದ್ಧಿ ಮಾಡಿ ಈ ಏನಿದೆ ಈ GBIT ಅವರಲ್ಲ ಅವರೇ ಅದನ್ನು ಎವ್ರಿ ಇಯರ್ ಮೇಂಟೈನ್ ಮಾಡ್ಬೇಕು. ಅದನ್ನು ಆ ಥರ ಮಾಡ್ತಾಯಿದ್ದೀವಿ. ಪರ್ಮನೆಂಟಾಗಿ ಆ ನೀರು ಭಾಳ ತುಂಬ ಚೆನ್ನಾಗಿರಬೇಕು, ಗಲೀಜು ನೀರನ್ನ ಅವಾಯ್ಡ್ ಮಾಡಬೇಕು. ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು ಹೇಳಿದ್ನಲ್ಲ, ನೀವು ಇಲ್ಲೇ ಯಾಕೆ ಗ್ರೀನರಿ ತೋರಿಸ್ತೀರಾ, ನೀವೇ ತೋರಿಸ್ತೀರಾ ಗ್ರೀನರಿ ಇದೆ ಯಾಕೆ ಅಂತ. ಪಕ್ಕದಲ್ಲಿ ಬನ್ನಿಗುಪ್ಪೆ ಪಂಚಾಯತಿ ತೋರಿಸಿ, ಮಂಚಕಳ್ಳಿ ಪಂಚಾಯತಿ ತೋರಿಸಿ, ಅಲ್ಲಿ ಗ್ರೀನರಿನೇ ಇಲ್ಲ, ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ. ಇದು ಕುಮಾರಸ್ವಾಮಿ ಅವರು ಯೆಲ್ಲೋ ಝೋನ್ ಮಾಡಿದ್ರಿಂದ, ರೆಡ್ ಝೋನ್ ಮಾಡಿದ್ರಿಂದ ಇದು ಹಿಂಗಾಗಿದೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಇದು ಕೂಡ ಎಲ್ಲ ಡೆವಲಪ್ ಆಗ್ಬಿಡೋದು. ಹೊರಗಡೆಯಿಂದ ಬಂದು ರಿಯಲ್ ಎಸ್ಟೇಟ್ ಮಾಡಿ ಇದನ್ನು ಕೂಡ ಸೈಟ್ ಮಾಡಿ ಹಚ್ಬಿಟ್ಟು ಹೊರಟೋಗಿರೋ ಅಷ್ಟೊತ್ತಿಗೆ. ಅವತ್ತು ರೈತರಿಗೆ ಏನು ದುಡ್ಡು ಸಿಗ್ತಿರಲಿಲ್ಲ, ಅವಾಗ ಸಿಗ್ತಾ ಇದೆ ಯಾರಿಗೆ? ಯಾರು ಬಂದು ರಿಯಲ್ ಎಸ್ಟೇಟ್ ಮಾಡೋದು ಅವ್ರಿಗೆ. ಇವತ್ತು ನಾವು ಸರ್ಕಾರ ಆಮೇಲೆ ಹೇಳ್ತಾರೆ 33,000 ಕೋಟಿ ಏನು ನನ್ನ ಜೋಬ್ ತೊಗೊಂಡೋಗಾಯ್ತಾ, DK ಶಿವಕುಮಾರ್ ಜೋಬ್ ತೊಗೊಂಡೋಗಾಯ್ತದ? ಆ 33,000 ಕೋಟಿನಲ್ಲಿ ಇವ್ರು ರೈತರಿಗೆ 20,000 ಕೋಟಿ ಚಿಲ್ಲರೆ ಪರಿಹಾರ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಗೆ, ಅದಕ್ಕೆಲ್ಲ ರೋಡ್ಗೆ, ಮತ್ತೊಂದಕ್ಕೆಲ್ಲ ದುಡ್ಡು ಕೊಡಬೇಕು. ಇದು ನಮಗೆ ಹೆಚ್ಚು ಜನ ರೈತರು ಒಪ್ಪಿದ್ದಕ್ಕೆ ನಾವು ಕೈ ಇಕ್ತೋ ಇಲ್ಲ, ನಾವು ಇದಕ್ಕೂ ಕೈ ಇಕ್ತಿರಲ್ಲ. ಇರ್ತಕ್ಕಂಥ ರೈತರುಗಳಲ್ಲಿ ಹೆಚ್ಚೆಷ್ಟು ಸಂಖ್ಯೆಯವ್ರು ಬಂದು ನಮ್ಮನ್ನು ಕೇಳ್ಕೊಂಡಿದ್ದಕ್ಕೆ ಕೈ ಇಕ್ತೋ ಇದ್ದಾರೆ. ನಮಗೇನು ಬೇಕಾಗಿರಲ್ಲ ಇದು. ಆಮೇಲೆ ಇವರು ಮುಖ್ಯಮಂತ್ರಿ ಆದಮೇಲೆ ಕೈ ಇಕ್ಕಿರ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವ್ರು ಇದ್ದಾಗಲೇ ಇದೆಲ್ಲ ಅವತ್ತಿಂದ ನಡ್ಕೊಂಬಂದಿದೆ, ಕುಮಾರಸ್ವಾಮಿ ಅವ್ರ ಕಾಲದಿಂದ. ಸಿದ್ದರಾಮಯ್ಯನವರು ಇವರು ಮುಖ್ಯಮಂತ್ರಿ ಆಗತಕ್ಕ ಹೋರಾಟ ಒಂದು ದಿವಸ ಮಾಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಒಂದು ದಿವಸ ಬಂದಿದ್ರಾ? ನೀವೇ ಹೇಳಿ ಮಾಧ್ಯಮದವರು. ಅಲ್ಲಿ ಬಂದು ಈ ರೀತಿ ಪಾದಯಾತ್ರೆ ಮಾಡಿದ್ರಾ? ಅದೇನು DK ಶಿವಕುಮಾರ್ ಆದಮೇಲೆ ಯಾಕೆ 2 ಸರಿ ಪಾದಯಾತ್ರೆ ನಿಮ್ಮದು? ನಮ್ಮ ಮೂಲಭೂತ ಅದು ತೀರ್ಮಾನ ಏನೋ ಆಗ್ತದೆ, ಅದು ಕಾನೂನಾತ್ಮಕವಾಗಿ ಅವರು ಏನೋ ನಾನೇ ದುಡ್ಡು ಕೊಟ್ಟು ಕೇಸ್ ಹಾಕ್ಸ್ತೀನಿ ಅಂತ ಹಾಕ್ಸ್ಲಿ, ನಮ್ಮದೇನು ತಕರಾರಿಲ್ಲ. ಆದರೆ ಇದು ಇಲ್ಲಿ ಬಂದು ಉದ್ದೇಶಪೂರ್ವಕವಾಗಿ ನೀವು ಪಿತೂರಿ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸವಾಲು ಪ್ರತಿ ಸವಾಲು ಮಧ್ಯೆ ರೈತರ ಅತಂತ್ರ ಆಗ್ತಾರಾ? ಏನಿಲ್ಲ ಸರ್, ರೈತರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಸರ್. ಅವ್ರ ಸವಾಲು ಪ್ರತಿ ಸವಾಲು ಏನಾರ ಇರಲಿ, ರೈತರಿಗೆ ಗರಿಷ್ಠ ಏನು ನಾವು ಸಹಕಾರ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಸರ್. ಅಲ್ಲಿ ಈ ಎಲ್ಲೋ ರೆಡ್ ಝೋನಿಂದ ಅಲ್ಲಿ ನಮಗೆ ಗೊತ್ತಿರೋಂಗೆ 1 ಕೋಟಿ ಮೇಲೆ ಕೊಡೋಕ್ಕೆ ಚಾನ್ಸೇ ಇಲ್ಲ ನಮಗೆ, ಅಲ್ಲಿರ್ತಕ್ಕಂಥ ರೈತರಿಗೆ. ಆಮೇಲೆ ಒಂದು 500 ಎಕರೆ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲ ಟ್ರಾನ್ಸಾಕ್ಷನ್ನು ಕೂಡ 50 ಲಕ್ಷ, 60 ಲಕ್ಷ, 80 ಲಕ್ಷ, 90 ಲಕ್ಷಕ್ಕೇ ನಾವು ಕೂತು ಚರ್ಚೆ ಮಾಡಿ ಬೇರೆ ಬೇರೆ ಮೂಲಗಳಿಂದ ಯಾವ ರೀತಿ ನಾವು ಕೊಡ್ಬೋದು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷ ಗಮನ ಹರಿಸಿ ಇವತ್ತು 2 ಕೋಟಿ ಮಿನಿಮಮ್ ಮಾಡಿದ್ದಾರೆ ಸರ್. ಎಲ್ಲಿ ಬೈರ್ಮಂಗ್ಲ ಕೆರೆ ಪಕ್ಕ ಎಲ್ಲಿ 30 ಲಕ್ಷ 40 ಲಕ್ಷ ಇತ್ತಲ್ಲ, ಅಲ್ಲಿ 2 ಕೋಟಿ. ಬೈರ್ಮಂಗ್ಲ ಮತ್ತು ಮುಂದೆ ಹೋಯ್ತಾ ಇದ್ದಂಗೆಲ್ಲ 2 ಕೋಟಿ 7 ಲಕ್ಷ, 25 ಲಕ್ಷ, 30 ಲಕ್ಷ, ಹಿಂಗೆ 2.25 ಗಂಟೆನೂ ಮಾಡಿದ್ದಾರೆ ಸರ್. ಅದೆಲ್ಲ ಬೇಡ, ನಾವು ಕೇಳಲ್ಲ. ಶೇರ್ ತೊಗೊಳ್ಳಿ, ನೀವು 50% ಶೇರ್ ತೊಗೊಳ್ಳಿ. ನಿಮಗೆ ಜಾಗ ಉಳ್ಕೊಂತದಲ್ಲ, ನಿಮಗೆ ಡೆವಲಪ್ಡ್ ಏರಿಯಾದ 50% ತೊಗೊಂಡ್ರೆ ನಾವು ಬಲವಂತವಾಗಿ ಕಿತ್ಕೋತಾ ಇಲ್ವಲ್ಲ ನಿಮ್ಮನ್ನ. ನಮಗೆ ಬೇಡ ಸ್ವಾಮಿ, ಶೇರ್ ಕೊಟ್ಟು. ನಾವು ಈ ದುಡ್ಡು ಜಾಸ್ತಿ ಯಾಕೆ ಮಾಡಿದ್ದೀವಿ ಅಂದರೆ, ಸಣ್ಣ ರೈತರು 5 ಕುಂಟೆ 6 ಕುಂಟೆ 10 ಕುಂಟೆ 20 ಕುಂಟೆ ಇವರು ಶೇರ್ ತೊಗೊಳಕ್ಕಾಗಲ್ಲ. 5 ಕುಂಟೆ ಇರೋರು 6 ಕುಂಟೆ. ಆಮೇಲೆ ಇನ್ನೊಂದು ಮಾಡಿದ್ದೀವಿ ಸರ್, ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಇಡುಗಂಟು ಅಂತ ಕೊಡ್ತಾಯಿದ್ದೀವಿ ನಾವು. ಇಡುಗಂಟು ಅಂದರೆ 1 ಕುಂಟೆ ಇರೋನಿಗೂ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಒಪ್ಪಿಗೆ ಪತ್ರ ಕೊಟ್ಟ ತಕ್ಷಣ ಅವ್ನಿಗೆ 5 ಲಕ್ಷ ಕೊಡ್ತೀವಿ. ಎಷ್ಟು ಎಕರೆ ಇದ್ರೂ ಕೂಡ 5 ಲಕ್ಷ ಕೊಡ್ತೀವಿ. ಅದು ನಮ್ಮ ಉದ್ದೇಶ ಏನು, ಬಡವನಿಗೆ ಅನುಕೂಲ ಆಗಲಿ ಅಂತ. ಸಣ್ಣ ರೈತನಿಗೆ ಅವ್ನು ಬದುಕು ಕಟ್ಕೋಬೇಕು. ಸಡನ್ನಾಗಿ 2 ಕುಂಟೆನ 3 ಕುಂಟೆ ಇರೋನು ಅವ್ನು ಆಚೆಗೆ ಹೋಗ್ಬಿಟ್ರೆ ಅವ್ನಿಗೆ ತೊಂದರೆ ಆಯ್ತದೆ. ಅವ್ನು ಬದುಕು ಕಟ್ಕೊಳ್ಳಿ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. ಅದನ್ನು ಇಡುಗಂಟು ಅವ್ನು ಬಂದು ಒಪ್ಪಿಗೆ ಪತ್ರ ಕೊಡ್ತಾ ಇದ್ದಂಗೆ ನಾವು 5 ಲಕ್ಷ ಕೊಡ್ತೀವಿ ನಾವು. ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣಗೊಳಿಸಿದ್ರೆ ಅವ್ರು ಇಷ್ಟ, ಅದು ನಮ್ಮದೇನು ತಕರಾರಿಲ್ಲ. ಇವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ರೈತರಿಗೆ ಇಂಥದ್ದು ಮಾಡಿಕೊಡಿ ಅಂತ ಗಲಾಟೆ ಮಾಡಲಿ, ಮಾಡಿಕೊಡ್ತೀವಿ. ರೈತರಿಗೆ ಇಂತಿಂಥ ಸವಲತ್ತುಗಳನ್ನ ಕೊಡ್ರಿ ಆಯಿತು ಅಂತ ಗಲಾಟೆ ಮಾಡಲಿ. ಇವರು ರಾಜಕಾರಣ ಮಾಡೋಕ್ಕೆ ಬಂದವ್ರು ಇಲ್ಲಿ. ಇದರಿಂದ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಹೊರಗಡೆಯಿಂದ ಕರ್ಕೊಂಬಂದು ಹೋರಾಟ ಮಾಡೋವಂಥ ಅವಶ್ಯಕತೆ ಇತ್ತ ಅಂತ ಅದನ್ನು ನೀವು ಮಾಧ್ಯಮದವ್ರಿಗೆ ಕೇಳಬೇಕು. ಈಗೆಲ್ಲ ಬಸ್ಗಳೆಲ್ಲ ಬಂದಿರೋವೆಲ್ಲ ರಿಲೀಸ್ ಮಾಡ್ತೀವಿ ಹೊರಗಡೆಯಿಂದ. ರೈತರನ್ನ ಅಲ್ಲಿರ್ತಕ್ಕಂಥ ರೈತರನ್ನ ನೀವು ಸಂಘಟನೆ ಮಾಡ್ಕೊಂಡು ಮಾಡಿ. ಹೊರಗಡೆಯವ್ರನ್ನ ಕರ್ಕೊಂಬಂದ್ಬಿಟ್ಟು ನೀವು ರಾಜಕೀಯವಾಗಿ ಜನತಾದಳದ ಕಾರ್ಯಕ್ರಮ ಮಾಡಿದ್ರೆ ಅದು ರೈತರ ಕಾರ್ಯಕ್ರಮ ಅಲ್ಲ, ಅದು ಜನತಾದಳದ ಕಾರ್ಯಕ್ರಮ. ರಾಜಕೀಯಗೊಳಿಸಿದಾಗ ನಾವು ರಾಜಕೀಯ